ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಅಂಜನ್ ಅಂತ. ನಾನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಒಂದು ಗೌಡಗೆರೆ ಅಂತ ಒಂದು ಹಳ್ಳಿ. ನನ್ನ ಫಸ್ಟ್ ಸಿನಿಮಾ ಎರ್ರಾಬಿರಿ ಅಂತ ಆ ಕಡೆ ಭಾಗದಲ್ಲಿ ಮಾತ್ರ ಜಾಸ್ತಿ ರಿಲೀಸ್ ಆಯಿತು. ಇಲ್ಲೂ ಆಗಿತ್ತು, ಬಟ್ ಥಿಯೇಟ್ರ್ ಸಿಕ್ಕಿದ್ದಿಲ್ಲ ನನಗೆ. ನಮ್ಮ ಕಡೆ ರಿಲೀಸ್ ಆದಮೇಲೆ ತುಂಬ ಹೆಸರು ಬಂತು. ಅದೊಂದು VT ಮೂಲಕ ನೋಡಿದ್ರಿ. ಅದಾದಮೇಲೆ ನಾನು ಇನ್ನೊಂದು ಸಿನಿಮಾ ಮಾಡಿದೆ, ಅದು ಕೂಡ ಶೂಟ್ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ನನಗೆ ಮಲ್ಲಿಕ್ ಸರ್ ತುಂಬ ಹಳೆಯ ಸ್ನೇಹಿತ ಪರಿಚಯ. ಸೊ ಅವರೊಂದು ಕತೆ ಮಾಡ್ಕೊಂಡಿದ್ರು. ಕತೆ ಕೇಳಿದಾದ್ಮೇಲೆ ಅವಾಗಲೇ ಹೇಳಿದ್ರು ಸರ್ ನಾನು ಹಿಂಗೆ ಅಪ್ರೋಚ್ ಆದ ಅಂತ. ಸೊ ಅದರಲ್ಲಿ ನಾನು ಸೆಲೆಕ್ಟ್ ಆದೆ ಸಾಯಿ ಸ್ಟಾರ್ ಸಿನಿಮಾಸ್ ವತಿಯಿಂದ. ಚಾನ್ಸ್ ಕೊಟ್ಟಂತಹ ಮಲ್ಲಿಕ್ ಸರ್ಗೆ ಆ್ಯಂಡ್ ಅಶೋಕ್ ಸರ್ಗೆ, ದಾವಲ್ ಸರ್ಗೆ, ಸುಜಾತ್ ಅಕ್ಕಗೆ ಆ್ಯಂಡ್ ಟೋಟಲ್ ಎಲ್ಲ ತಂಡಕ್ಕೆ ಥ್ಯಾಂಕ್ ಯು ಸರ್. ಪಾಪ್ಯುಲರ್ ನಾನೇನು ಆಗಿಲ್ಲ ಸರ್ ಇಲ್ಲಿವರೆಗೂ. ಅದು ಇಲ್ಲ, ಮೊದಲೆಲ್ಲ ಮಾಡ್ತಿದ್ದೆ ಸರ್. ಅಂದರೆ ಚಿಕ್ಕ ಶಾರ್ಟ್ಸ್ ಎಲ್ಲ ಮಾಡ್ತಿದ್ದೆ. ಯಾವ್ದು ರೀಲ್ಸ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ ಮೊದಲು 2016-17 ಆವಾಗಲೇ ನಾನು ಮಾಡಿಬಿಡ್ತಾ ಇದ್ದೆ. ಫೇಸ್ಬುಕ್ ಆಗ್ತಾ ಇತ್ತು, ಅದು ವೈರಲ್ ಆಗಿತ್ತು. ಸೊ ಅದು ಅನ್ಅಫಿಷಿಯಲ್ ಆಗಿ ಬಿಗ್ ಬಾಸ್ ಕೂಡ ಒಂದು 2 times ನನ್ನ ಕಾಲ್ ಬಂದಿತ್ತು ಆವಾಗಲೇ. ಪೇಪರ್ ಕೂಡ ತುಂಬ ಬಂದಿದೆ. ಅದು ಲಾಸ್ಟ್ OTT ಪ್ಲಾಟ್ಫಾರ್ಮ್ ನಾನು ಕಾಲ್ ಮಾಡಿದ್ರು. ನನಗೆ ಅಂದರೆ ಅಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಹೋಗ್ಬೇಕು, ಅಲ್ಲಿ ಏನು ಮಾಡ್ಬೇಕಂತ. ನನಗೆ ತುಂಬ ಜನ ಸ್ನೇಹಿತರು ಬೇಡ ಬಿಗ್ ಬಾಸ್ ಬೇಡ, ಸಿನಿಮಾ ಮಾಡು ಅಂತ ಹೇಳಿದ್ರು. ಸೊ ಅವಾಗ ನನ್ನ ಶಾರ್ಟ್ ಫಿಲ್ಮ್ ಮಾಡ್ತಾ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗುತ್ತೆ. ಇವ್ರು ಬಿಗ್ ಬಾಸ್ಗೆ ಹೋಗ್ಬೇಕು, ಇನ್ನೊಂದು ಚಿಕ್ಕ ಹಳ್ಳಿ ಹುಡುಗ, ಒಂದು ಇಂಥ ನಟರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ. ಸೊ ಅವಾಗ ವೈರಲ್ ಆಗ್ತಾ ಆಯಿತು. ಸೊ ಎರ್ರಾಬಿರಿ ತುಂಬ ರಿಸಲ್ಟ್ ಚೆನ್ನಾಗತ್ತೆ ಆ ಕಡೆ, ನಮ್ಮ ಭಾಗದ ಕಡೆ. ಸಿನಿಮಾದಿಂದ ಹೆಸರಾಗಿದೆ. ಸೊ ಆ ಸಿನಿಮಾದಿಂದ ಬದುಕ್ತಾ ಇದ್ದೀನಿ. ಅದರಿಂದ ಇನ್ನೊಂದು ಸಿನಿಮಾ ಮಾಡಿದೆ, ಶೂಟ್ ಕಂಪ್ಲೀಟ್ ಆಗಿದೆ, ಜೊತೆಗೆ ಈ ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಪಕ್ಕ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ. ಇದು ಅಲ್ಲಿ ಉತ್ತರ ಕರ್ನಾಟಕದ ಸಂಸ್ಕೃತಿ, ನಮ್ಮ ಧರ್ಮ ಪರಂಪರೆ, ಅಲ್ಲಿ ಲೈಫ್ ಸ್ಟೈಲು. ಒಂದು ಹುಡುಗ ಓದಿದವ್ನು ಹೆಂಗೆ ನೋಡ್ತಾರೆ, ಓದಿದವ್ನು ಹೆಂಗೆ ನೋಡ್ತಾನೆ. ಸೊ ಹಳ್ಳಿನ ಯಾರು ಕಾಪಾಡ್ತಾರೆ? ಎಲ್ಲರೂ ಓದಿ ಪಟ್ಟಣ ಸೇರಿದ್ರೆ ಹಳ್ಳಿ ಉದ್ಧಾರ ಮಾಡೋದು ಯಾರು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲರೂ ಓದಿ ಸಿಟಿ ಸೇರಿ ಹಳ್ಳಿನ ಅನಾಥಾಶ್ರಮ ಮಾಡ್ತಿದ್ದಾರೆ ಮತ್ತು ವೃದ್ಧಾಶ್ರಮ ಮಾಡ್ತಿದ್ದಾರೆ. ನೀವು ಇವಾಗ ಹಳ್ಳಿಗೆ ಹೋಗಿ ಸರ್, ನಾನೇನು ರೀಸೆಂಟಾಗಿ ನಮ್ಮೂರಿಗೆ ಹೋಗಿದ್ದೆ. ಐ ಥಿಂಕ್ ಮಧ್ಯಾಹ್ನ 1 ಗಂಟೆ ಅನಿಸುತ್ತೆ. ನಾನು 2020 ನೋಡಿದಾಗ ಹೋದಾಗ ತುಂಬ ಜನ ಸ್ನೇಹಿತರು ಬಂದು ಮಾತಾಡ್ಸರ್ ನನ್ನನ್ನು, ಅಣ್ಣ ಬಂದ್ರು ಅಂತ. ಮೊನ್ನೆ ಹೋದಾಗ ಒಬ್ರು ಕಾಣ್ತಾ ಇಲ್ಲ ಅವರಲ್ಲಿ, ಅಜ್ಜಿ ಅಜ್ಜ ವಯಸ್ಸಾದವರು. ಸೊ ಇದು ಏನಕ್ಕೆ ಆಗ್ತಿದೆ ಅಂದರೆ ಜಾಬ್ ಸಿಗ್ತಾ ಇಲ್ಲ. ಸ್ವಲ್ಪ ಓದ್ಕೊಂಡು ಬೆಂಗಳೂರು ಸೆಟ್ಲ್ ಆಗಿಬಿಡ್ತಾರೆ, ಅಪ್ಪ ಅಮ್ಮನ ಅನಾಥರ ಮಾಡ್ತಾರೆ, ಅದೇ ಊರನ್ನು ವೃದ್ಧಾಶ್ರಮ ಮಾಡ್ತಿದ್ದಾರೆ. ಸೊ ಇದು ಒಂದು ಅಲ್ಲೇ ಎದ್ಕೊಂಡು ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು, ಊರನ್ನ ಹೇಗೆ ಕಾಪಾಡಬೇಕು, ಊರಲ್ಲಾಗುವ ಅನ್ಯಾಯಗಳನ್ನು ಹೇಗೆ ತಡಿಬೇಕು, ಪಂಚಾಯತಿಲಿ ಏನಾಗ್ತಿರುತ್ತೆ, ಅಥವಾ ಓದಿ ಎಷ್ಟು ಜನ ಹಾಳಾಗ್ತಿದ್ದಾರೆ. ಎಕ್ಸಾಂಪಲ್ ಲವ್ ಆಗಿರ್ಬೋದು. ಈಗ ಎಲ್ಲರೂ ಹೇಳ್ತಾರೆ ಓದದೇ ಇರೋನೇ. ನನ್ನ ಈ ಸಿನಿಮಾದಲ್ಲಿ 1-2 ಲೈನ್ ಇದೆ, ನನ್ಗಿಂತ ಚೆನ್ನಾಗಿ ಓದೋನೇ ಲವ್ ಬಿದ್ದು ಸತ್ತೋಗ್ತಾನೆ, ಅಂದ್ರೆ ಸಾಯಕ್ಕೆ ಅಟೆಂಪ್ಟ್ ಮಾಡಿರ್ತಾನೆ, ಅವ್ನು ಕಾಪಾಡ್ತಾನೆ. ಈ ಥರ ತುಂಬ ನಿಮ್ಗೆ ಈ ಥರ ಒಳ್ಳೊಳ್ಳೆ ಪಾಯಿಂಟ್ಸ್ ಇದೆ. ಅದನ್ನ ಅಚ್ಚುಕಟ್ಟಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಭಾಗದ ಕತೆ ಇಟ್ಕೊಂಡು ಅಲ್ಲಿ ಹೇಗೆ ಒಬ್ಬ ಹುಡುಗನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನ ನೀಟಾಗಿ ತೋರಿಸಿದ್ದಾರೆ. ಪಕ್ಕಾ ಡಿ ಗ್ಲಾಮರ್ ಮಾತ್ರ ಇದು. ರಂಗಾಯಣ ಸರ್ ಜೊತೆ ವರ್ಕ್ ಮಾಡಿದ್ರೆ ತುಂಬ ಖುಷಿ ಆಯಿತು. ಆ್ಯಂಡ್ ರಾಜೇಶ್ ಕಾರ್ ಅಂತ ಆಗಿರ್ಬೋದು, ತುಂಬ ಜನ ಕಲಾವಿದರು ತುಂಬ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಮಾಧ್ಯಮ ಸ್ನೇಹಿತರಿದ್ದಾರೆ ನಾವು ಇವತ್ತು ಈ ಲೆವೆಲ್ ಬಂದಿದ್ದೀನಿ. ನನ್ನ ಎಲ್ಲ ತುಂಬ ಜನ ಇಂಟರ್ವ್ಯೂ ಮಾಡಿದ್ದಾರೆ. ನೀವು ಯಾವಾಗಲೂ ಹೇಳಿದ್ರಿ ಸರ್ ಪಾಪ್ಯುಲರ್ ಅಂತ. ನಾನು ಪಾಪ್ಯುಲರ್ ಮಾಡಿದೆ ಮೀಡಿಯಾ. ಸೊ ಆ ಮೀಡಿಯಾಗೆ ನಾನು ಯಾವ್ದು ಋಣಿಯಾಗಿರ್ತೀನಿ. ನಮ್ಮ ಸಿನಿಮಾ ದಯವಿಟ್ಟು ಪ್ರಮೋಟ್ ಮಾಡಿ, ಚೆನ್ನಾಗಿದ್ರೆ ಪ್ರಮೋಟ್ ಮಾಡಿ, ಸುಮ್ಮನೆ ಬೇಡ. ಈಗ ಇನ್ನೊಂದು ರೀಸೆಂಟಾಗಿ ಸೋ ಸಖತ್ತಾಗಿ ಹೋಗ್ತಾ ಇದೆ, ಅಲ್ಲಿ ಯಾವುದೂ ಪ್ರಮೋಷನ್ ಇಲ್ಲ, ಬಟ್ ಕಂಟೆಂಟ್ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋಕೊಂದ್ರೆ ಎಕ್ಸಾಂಪಲ್ ಅದು. ಸೊ ನಮ್ಮ ಸಿನಿಮಾದಲ್ಲಿ ನಮ್ಮ ಭಾಷೆಯ ಕಂಟೆಂಟ್ ಸಖತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಂಥ ಪಾತ್ರ ಕೊಟ್ಟಂತಹ ನಿರ್ದೇಶಕರಿಗೆ ಆ್ಯಂಡ್ ನಿರ್ಮಾಪಕರಿಗೆ, ನನ್ನ ಎಲ್ಲ ತಂತ್ರಜ್ಞರಿಗೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಆವಾಗಲೇ ಸರ್ ಹೇಳಿದ್ರು ಸಮರ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಧರ್ಮ ವಿಷಯ ನಾನು ಫ್ಯಾನು, ಯಾಕಂದರೆ MS ಧೋನಿ ಫಿಲಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡಿದಾಗ ಒಂದೊಂದು ಫ್ಯಾನ್ ಆಗಿದ್ದೆ. ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ. ಸೊ ಖುಷಿ ಇದೆ. ಡ್ಯಾನಿ ಮಾಸ್ಟರ್ ಎಲ್ಲ ವರ್ಕ್ ಮಾಡಿದ್ದಾರೆ. ಸೊ ಐ ಆಮ್ ಬ್ಲೆಸ್ಡ್. ಸರಿ, ನೀವು ಈ ಸಿನಿಮಾ ಬಗ್ಗೆ ಹೇಳಿದ್ರಿ. ಅಂದ್ರೆ ಈ ಸಿನಿಮಾದಲ್ಲಿ ಓದಿ ಆದ್ಮೇಲೆ ಎಲ್ಲ ಸಿಟಿಗೆ ಹೋಗಿ ಸೆಟ್ಲ್ ಆಗ್ತಾರೆ, ಹಳ್ಳಿ ಹೆಂಗಾಗ್ತಿದೆ, ಮತ್ತೆ ಓದೋರು ಲೆವೆಲ್ ಬೀಳ್ತಾರೆ, ಓದಾದ್ಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ. ಅಂದ್ರೆ ನೀವು ಓದೋದೇ ಬೇಡ ಅಂತ ಏನಾದ್ರು ಪ್ರಮೋಟ್ ಮಾಡ್ತಿದ್ದೀರಾ? ಓದೋದೇ ಬೇಡದ ಪ್ರಮೋಟ್ ಮಾಡ್ತಿಲ್ಲ ಮೇಡಮ್. ಈಗ ಅದು ಓದಿದಿರೋದು A ಗ್ರೂಪ್ ಅಂತ ಅನ್ಕೊಳ್ಳಿ, ಓದಿದಿರೋ D ಗ್ರೂಪ್ ಅನ್ಕೊಳ್ಳಿ. ನಾವು ವಿಷನ್ ಹೇಗಿರುತ್ತೆ ಅಂದ್ರೆ, ಈಗ ಓದಿದಿರೋನೇ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಓದು ಅಂತಾರೆ, ಅವ್ನು ಓದಿಸ್ತಾರೆ. ಬಟ್ ಓದಿದಿರೋನಿಗೆ ಅವನೇ, ಈಗ ಎಕ್ಸಾಂಪಲ್ ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಬಿಟ್ರೆ ನಮ್ಮ ಕಡೆ ಹಳ್ಳಿ ಜನ ಬರ್ತಾರೆ ಅಂದ್ರೆ, ಅವ್ನು ಓದಿದಿರೋನು ಏನ್ ಮಾಡ್ತಾನೆ ಗೊತ್ತಾ? ಅವ್ನ ಎಕ್ಸಾಂಪಲ್ ಓದಿದ್ರೆ ಬ್ಲಡ್ ಗ್ರೂಪ್ ಹೇಳ್ತಾನೆ, ಅವ್ನಿಗೇನೋ ಕಾಯಿಲೆ ಇರ್ಬೋದು, ಬ್ಲಡ್ ಬಿಟ್ಬಿಡೋದು ಹೇಳ್ತಾನೆ.
ಓದಿದಿರೋನು ಪಟನ ಎತ್ಕೊಂಡು ಹೋಗ್ತಾನೆ ಅವನ ಹಾಸ್ಪಿಟ್ಲಿಗೆ. ಇಲ್ಲಿ ಅಡ್ವಾಂಟೇಜ್ ಹೇಳ್ತಿಲ್ಲ, ಡಿಸ್ಅಡ್ವಾಂಟೇಜ್ ಹೇಳ್ತಿಲ್ಲ ನಾನು ಇಲ್ಲಿ. ಅದು ಮನುಷ್ಯತ್ವಕ್ಕೆ ಮಾತ್ರ ಬರುತ್ತೆ. ಮನುಷ್ಯತ್ವ ತೋರಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಇಲ್ಲ ಅಂತ ಬಂದಿಲ್ಲ. ಮೇಡಮ್ ಎಜುಕೇಶನ್ ಇಲ್ಲದೆ ಇದ್ದಾಗೆ ಮನುಷ್ಯತ್ವ ಇರುತ್ತೆ ಮೇಡಮ್. ಫಸ್ಟ್ ಎಜುಕೇಶನ್ ಬರ್ತಾ ಬಂದಿದೆ ನಮಗೆ, ಬಟ್ ಮನುಷ್ಯತ್ವ ಈ ಸಿನಿಮಾದಲ್ಲಿ ತೋರಿಸ್ತಾ ಇದೀವಿ. ಅವ್ರು ಇಷ್ಟ ಓದ್ಕೊಳ್ಳಿ ಸರ್, ಇದು ಓದದೇ ಇರೋ ಹುಡುಗರ ಕತೆ ಇದಷ್ಟೇ. ನಾವು ಎಲ್ಲೂ ಪ್ರಮೋಟ್ ಮಾಡ್ತಾರೆ ಓದ್ಬೇಕು ಓದ್ಬೇಡ ಅಂತ. ಅದನ್ನ ಹೇಳ್ತಿದ್ದೀನಿ ಸರ್, ಎಜುಕೇಶನ್ ಇಲ್ಲಿ ಲವ್ಗೂ ಓದೋದಕ್ಕೂ ಸಂಬಂಧ ಇಲ್ಲ. ಅದೊಂದು ಏಜ್ ಅಥವಾ ಫೀಲಿಂಗ್ಸ್ ಅಷ್ಟೇ. ಹೌದು. ಲವ್ಗೂ ಓದಿಗೂ ಎಲ್ಲಿ ಅಲ್ಲ, ಅದೊಂದು ಲೈನ್ ತೋರಿಸಿದಾರೆ ಅಷ್ಟೇ. ಸಿನಿಮಾದ ಲೈನ್ ಇದೆ, ಎಕ್ಸಾಂಪಲ್ ಕೊಟ್ಟೆ ನಾನು ನಿಮಗೆ. ಅದೇ ಸಿನಿಮಾ ಅಲ್ಲ ಮೇಡಮ್. ಸೆಕೆಂಡ್ PUC ಸರ್. ನೀವು ಬೆಂಗಳೂರು ಸೆಟ್ಲ್ ಆಗಿದ್ರೆ ಊರಲ್ಲೇ ಇದ್ದೀರಾ? 1 ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಬಂದು. ನೀವು ಹಳ್ಳಿ ಬಿಟ್ಟು ಬಂದ್ಬಿಟ್ಟಿದ್ದೀರಿ. ಇದು ಜೀವನ, ಅದಕ್ಕೆ ಹೇಳಿದ್ನಲ್ಲ ಮೇಡಮ್, ಒಂದೇ ವಿಷನ್ ಅಂತ ಹೇಳಕ್ಕಾಗಲ್ಲ. ಇದನ್ನ ಎಲ್ರೂ ಲೈಫ್ ಇದು, ಆ ಲೈಫ್ ಅನ್ನ ಮುಂದೆ ತೋರಿಸ್ತಾ ಇದ್ದಾರೆ ನಿರ್ದೇಶಕರು. ಸಭೆ ಹೇಳಿದಾಗೆ ಪಾಪ್ಯುಲಾರಿಟಿ ಅನ್ನೋದು ಆಕರ್ಷಕ ತುಂಬಾ ಇದೆ ನಿಮಗೆ. ನಿಮ್ಮ ಆ ಭಾಗದಲ್ಲಿ ತುಂಬಾ ಜನ ಸೆಲೆಬ್ರೇಟ್ ಮಾಡ್ತಾರೆ, ನಿಮ್ಮನ್ನ ಸ್ಟಾರ್ ತರನೇ ಟ್ರೀಟ್ ಮಾಡ್ತಾರೆ ಆಡಿಯನ್ಸ್ ಕೂಡ. ಬಟ್ ಅದೇ ಈ ಕಡೆ ಉತ್ತರ ಭಾಗ, ಈ ಕಡೆ ಭಾಗ ಬಂದಾಗ ದಕ್ಷಿಣ ಭಾಗಕ್ಕೆ ಅದು ಹಿಂಗೆ ಸಿನಿಮಾ ವೈಸ್ ಹೋಗ್ತಾ ಇರುತ್ತೆ. ಏನು ಪ್ರಮೋಷನ್ಸ್ ವೈಸ್ ಏನು ಮಾಡಿದ್ದೀರಾ? ಇಲ್ಲಿ ಫಸ್ಟ್ ಸಿನಿಮಾಗೆ ನೀವು ಥಿಯೇಟರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ನೀವು ಆ ಭಾಗದಲ್ಲಿ ಮಾತ್ರ ಸ್ಟಾರ್ ಆಗಿದ್ದೀರಿ, ಹೌದು ಸಕ್ಸಸ್ ಕಂಡಿದ್ದೀರಿ. ಬಟ್ ಈ ಭಾಗದಲ್ಲಿ ಹೆಂಗೆ ವರ್ಕ್ ಮಾಡ್ತೀರಾ ಅನ್ನೋದು ರೀಚ್ ಆಗೋದಿಲ್ಲ. ಮತ್ತೆ ಅದಕ್ಕೆ ಪೂರಕವಾಗಿ ರೂರಲ್ ಸ್ಟಾರ್ ಅಂತ ಬಿರುದು ಕೊಟ್ಟಿದ್ಯಾರು, ಯಾವಾಗ ಆಯ್ತು, ಹೇಗೆ? 2021 ಆದ್ಮೇಲೆ ಶಿವಮೊಗ್ಗದಲ್ಲಿ ಒಂದು ಕುಮುದ್ವತಿ ಯುವಕರ ಸಂಘ ಅಂತ ಇದೆ. ಅವ್ರ ಕಡೆಯಿಂದ ರೂರಲ್ ಸ್ಟಾರ್ ಕೊಟ್ಟಿದ್ದಾರೆ. ನಾನು ಇವತ್ತಿಗೂ ನನ್ನ ಫೇಸ್ಬುಕ್ ಐಡಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದನ್ನು ಸ್ಟಾರ್ ಹಾಕೊಂಡಿಲ್ಲ. ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ ಸ್ಟಾರ್, ಬಿಕಾಸ್ ಐಮ್ ನಾಟ್ ಎ ಸ್ಟಾರ್. ನಾನೊಬ್ಬ ಕಲಾವಿದ ಅಷ್ಟೇ. ಆ್ಯಂಡ್ ನೀವು ಕೇಳಿದ್ರೆ ಅವಾಗಲೇ ಪಾಪ್ಯುಲಾರಿಟಿ ಕಂಟೆಂಟ್ ಇದೆ. ಕಂಟೆಂಟ್ ಯಾವುದೇ ಸಿನಿಮಾ ಬಂದರೂ ಒಬ್ಬ ಬೇಸಿಕಲಿ ಈಗ ದೊಡ್ಡ ಸ್ಟಾರ್ಗಳೇನಿದಾರಲ್ಲ, ಮೊದಲೆಲ್ಲ ಹೊಸಬ್ರಿ ಅವ್ರು ಯಾರು ಫ್ಯಾನ್ಸ್ ಇರಲಿಲ್ಲ ಆ್ಯಂಡ್ ಇವನ್ ಥಿಯೇಟ್ರ್ ಇರಲಿಲ್ಲ. ಸೊ ಕಂಟೆಂಟ್ ನಂಬ್ಕೊಂಡು ಅವರು ಇವತ್ತಿಗೂ ದೊಡ್ಡ ಸ್ಟಾರ್ ಆಗಿದ್ದಾರೆ. ಸೊ ನಾನು ಕಂಟೆಂಟ್ ನಂಬಿದ್ದೀನಿ ಸರ್. ಈ ಕಂಟೆಂಟೇ ಸಿನಿಮಾ. ಸಿನಿಮಾಗೆ ಒಂದು ಗಟ್ಟಿ ಕತೆ ಇದ್ರೆ ಅದೇ ಯಾವ ರೀತಿ ಹೀರೋ ಆಗಿ ನಿಲ್ಲುತ್ತೆ ಅಂತ ಬಹಳ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಅಂಜನ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.